ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಂಡೇ ಮತ್ತು ಮಂಡೇ 2 days ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತೊಂದು ಸಂಡೇ ಆಗಿರೋದ್ರಿಂದ ಸೊ ಯೂಶ್ವಲಿ ನಾನು ಸಂಡೇ ಬಂದ್ಬಿಟ್ಟು 8 ಗಂಟೆ ಇಲ್ಲ 9 ಗಂಟೆ, ಒಂದೊಂದು ದಿನ 10 ಗಂಟೆ ಕೂಡ ಎದ್ದೇಳ್ತೀನಿ. ಬಟ್ ಇವತ್ತು ಮಾತ್ರ ಬೇಗನೆ ಎದ್ದಿದ್ದೀನಿ. ಯೂಶ್ವಲ್ ಟೈಮ್ಗೆ ಎದ್ದಿದ್ದೀನಿ. ಅಂದರೆ ಡೈಲಿ 5:45 ಆ ಥರ ಎದ್ದೇಳ್ತಿದ್ದೆ. ಇವತ್ತು ಒಂದು 6:30, ಒಂದು ಹಾಫ್ ಅನ್ ಅವರ್ ಲೇಟ್ ಅಷ್ಟೇ. ಏನಕ್ಕೆ ಅಂತಂದರೆ ನೆಕ್ಸ್ಟ್ ನಾಳೆ ಮಂಡೇ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಇದೆ ಸ್ಕೂಲಲ್ಲಿ. ತುಂಬ ವರ್ಕ್ ಪೆಂಡಿಂಗ್ ಇದೆ, ಡೆಕೋರೇಷನ್ ವರ್ಕು. ಸೊ ಮ್ಯಾಮ್ ಹೇಳಿದ್ರು ಬನ್ನಿ ಎಲ್ಲರೂ ಅಂತ ಹೇಳಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಮಾಡಬೇಕಲ್ಲ ಮನೇಲಿ, ಅದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪನ್ನೀರ್ ಪಲಾವ್ ಮಾಡೋಣ ಅಂತ ಹೇಳಿ ಪನ್ನೀರನ್ನ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಸಂತೆಗೆ ಬೇರೆ ಹೋಗಬೇಕು, ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ಆಮೇಲೆ ಪನ್ನೀರನ್ನ ಫ್ರೈ ಮಾಡಿಟ್ರೆ ಆಮೇಲೆ ಇನ್ನು ಬೇಗ ಮಾಡ್ಬೋದು ಅಂತ. ಆ್ಯಕ್ಚುಲಿ ಪನ್ನೀರ್ ಮಾತ್ರ ಯಾವಾಗ ಮಾಡಿದ್ರೂ ಕೂಡ, ಪನ್ನೀರ್ ಕರಿ ಆಗಿರ್ಬೋದು, ಪನ್ನೀರ್ ಪಲಾವ್ ಆಗಿರ್ಬೋದು, ಬಿರಿಯಾನಿ ಏನೇ ಆಗಲಿ, ಬಟ್ ನಾವು ಈ ಥರ ಸ್ವಲ್ಪ ಎಣ್ಣೆ ಆಗಿಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಆ ಥರ ಫ್ರೈ ಮಾಡೋದ್ರಿಂದ ನಮಗೆ ಪನ್ನೀರ್ ಟೇಸ್ಟ್ ಅದು ಸಖತ್ತಾಗಿರುತ್ತೆ. ಈವನ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ರೋಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಚಪಾತಿ ಇದೆ ರಾತ್ರಿದು, ಸ್ವಲ್ಪ ಆ ಚಪಾತಿಗೆ ಹಾಲಾದರೂ ಕಾಯಿಸಿದ್ರೆ ಅಟ್ಲೀಸ್ಟ್ ಚಪಾತಿ ಹಾಲು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಲೆಲ್ಲ ಕಾಯಿಸಿಡ್ತಾ ಇದ್ದೀನಿ. ಇನ್ನು ಮಕ್ಕಳು ಹಸ್ಬೆಂಡು ಯಾರು ಕೂಡ ಎದ್ದಿಲ್ಲ, ಮಲಗಿದ್ದಾರೆ. ಇದೆಲ್ಲ ರೆಡಿ ಮಾಡಿಟ್ಟು ಅವನ್ನ ಎಬ್ಬರಿಸಿದ್ರೆ ಎದ್ದೇಳ್ತಾರೆ. ಸೊ ಫೈನಲಿ 8 o'clock ಅಂತೂ ಹಾಗೆ ಹೋಯಿತು. ಅಂತೂ ಇದ್ದು ಇವಾಗಿನ ಚಪಾತಿ ಎಲ್ಲ ಗ್ಲಾಸ್ಗೆಲ್ಲ ಈ ಥರ ಚಿಕ್ಕದಾಗೆ ಪೀಸಸ್ ಮಾಡಿಬಿಟ್ಟು ಇನ್ನು ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಹಾಲನ್ನ ಕಾಯಿಸಿದ್ದೀನಿ. ಆ ಬೆಲ್ಲ ಹಾಕಿರೋ ಹಾಲನ್ನ ಇದಕ್ಕೆ ಡೈರೆಕ್ಟಾಗಿ ಗ್ಲಾಸ್ಗೆಲ್ಲ ಹಾಕ್ಕೊತೀನಿ. ಚಪಾತಿ ಒಂದು 2 to 3 minutes ಹಾಗೆ ನೆನಿಬೇಕು. ನೆನೆದ್ರೆ ಟೇಸ್ಟ್ ಅದು ಸಖತ್ತಾಗಿರುತ್ತೆ. ಒಳ್ಳೆ ನಮಗೆ ಹೋಳ್ಗೆ ತಿಂತಾ ಇದ್ದೀವಿ ಅನ್ನೋ ಟೇಸ್ಟ್ ಬರುತ್ತೆ. ನಮ್ಮ ಮಕ್ಳಿಗೆ, ನಮ್ಮ ಹಸ್ಬೆಂಡ್ಗೆ, ಈವನ್ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಜನ ಟೀ ಜೊತೆ ತಿಂತಾರೆ, ಬಟ್ ನಮ್ಮ ಮನೇಲಿ ಟೀ ಮಕ್ಕಳಿಗೆಲ್ಲ ಕೊಡೋದು ಒಳ್ಳೇದಲ್ವಲ್ಲ, ಅದಕ್ಕೋಸ್ಕರ ಇನ್ನು ಹಾಲ್ ಜೊತೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಇನ್ನು ಇದನ್ನೆಲ್ಲ ತಿಂದ್ಬಿಟ್ಟು ಇವಾಗ ಸಂತೆಗಂತೂ ಹೋಗಿದ್ದಾಯಿತು. ಸಂತೆಗೆ ಕರೆಕ್ಟು 8 ಗಂಟೆಗೆ ಹೋಗ್ತಾ ಇದ್ದೀವಿ. ಹೋಗಿ ಬರೋ ಅಷ್ಟರಲ್ಲೇ 8:15 ಆಗೋಯಿತು. ಫಾಸ್ಟಾಗೆ ತೊಗೊಂಡು ಬಂದಿದ್ದೀನಿ. ಯೂಶ್ವಲಿ ನಾನಂತೂ ಸ್ವಲ್ಪ ನಿಧಾನಕ್ಕೆಲ್ಲ ನೋಡಿ ತೊಗೊಂಡು ಬರ್ತಾಯಿದ್ದೆ, ಬಟ್ ಇವತ್ತು ಲೇಟ್ ಆಗೋಯಿತು ಅಂತ ಹೇಳಿಬಿಟ್ಟು ಬೇಗ ತೊಗೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಸ್ಕೂಲ್ ಟೈಮಿಂಗ್ ಬಂದುಬಿಟ್ಟು 10 ಗಂಟೆಗೆ ಹೋಗ್ಬೇಕು ಇವತ್ತು. ನಾರ್ಮಲ್ ಸ್ಕೂಲ್ ಟೈಮಿಂಗು 8:15 2:30 ತನಕ, ಬಟ್ ವೀಕೆಂಡಲ್ಲಿ ಸ್ಕೂಲೆಲ್ಲ ಇರೋದಿಲ್ಲ. ಸೊ ದಟ್ ನಾವು ವೀಕೆಂಡಲ್ಲಿ ಯಾವಾಗಾದ್ರೂ ನಮ್ಮ ಡೆಕೋರೇಷನ್ ವರ್ಕ್ ಪೆಂಡಿಂಗ್ ಇದೆ ಅದೆಲ್ಲ ಮಾಡೋಕ್ಕೆ ಹೋಗಬೇಕು ಅಂದರೆ ನಮಗೆ 10 ಗಂಟೆಯಿಂದ 2 ಗಂಟೆ ಬನ್ನಿ ಅಂತ ಹೇಳ್ತಾರೆ. 4 hours ಹೋಗಿ ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಗಮ್ಯ ಇವಾಗ ಕಲರಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾಳೆ. ನಮ್ಮ ಸ್ಕೂಲಲ್ಲಿ ಗ್ಲೋಬಲ್ ಆರ್ಟ್ ಇನ್ಸ್ಟಿಟ್ಯೂಟ್ ಅವ್ರು ಬಂದುಬಿಟ್ಟು ನಮ್ಮ ಸ್ಕೂಲ್ಗೆ ಬಂದು ಕಲರಿಂಗ್ ಕಾಂಪಿಟೇಷನ್ನ ಕಂಡಕ್ಟ್ ಮಾಡಿದರು UKG ಮಕ್ಕಳಿಗೆ. ಸೊ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲನೂ ಸೆಲೆಕ್ಟ್ ಮಾಡಿದ್ದಾರೆ. ಸೆಕೆಂಡ್ ರೌಂಡ್ಗೆ ಸೊ ಬನ್ನಿ ಅಂತ ಹೇಳಿದರು. ಇನ್ನು ನಾನು ಅವಳಿಗೆ ಕಲರಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ, ಸೊ ದಟ್ ಕಳಿಸ್ತಾ ಇದ್ದೀನಿ, ಹೋಗಿ ಬನ್ನಿ ಅಂತ. ಆ್ಯಂಡ್ ಇವತ್ತು ಪೋಲಿಯೋ ಡ್ರಾಪ್ಸ್ ಕೂಡ ಇದೆ ಅಲ್ವಾ. ಇನ್ನು ಚಿಕ್ಕವಳಿಗೆ ಮಾತ್ರ ಬಿಲೋ 5 years ಇದೆ, ಇನ್ನು ಅವಳಿಗೆ ಹಾಕ್ತಾರೆ ಅಂತ ಹೇಳಿ ಅವಳನ್ನ ಕೂಡ ಜೊತೆಗೆ ಕಳಿಸಿದ್ದೀನಿ. ಇಬ್ಬರು ಕೂಡ ಹೋದರು, ನಾನು ಒಬ್ಬಳೇ ಇದ್ದೀನಿ ಮನೇಲಿ. ಇವಾಗ ಬೇಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವಿತಿನ್ 10 o'clock ನಾನು ಎಲ್ಲ ಫಿನಿಶ್ ಮಾಡಿ ನಾನಂತೂ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಫಸ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಆನಿಯನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗ್ರೀನ್ ಪೇಸ್ಟ್ ಏನಪ್ಪ ಅಂತಂದರೆ ಗ್ರೀನ್ ಚಿಲ್ಲಿ, ಕೊತ್ತಂಬರಿ, 1-2 ಟೊಮೊಟೊನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ನಾವು ಫ್ರೈ ಮಾಡಿಟ್ಟಿರೋ ಪನ್ನೀರನ್ನ ಕೂಡ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ನಾನು ಇವಾಗಲೇ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಮಸಾಲೆ, ಉಪ್ಪು, ಖಾರ ಎಲ್ಲ ಅಂಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವು ಬೇಕಿದ್ರೆ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಮಸಾಲೆಯಲ್ಲಿ ಇರೋ ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಆಯಿಲ್ ಬಿಟ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಮತ್ತು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು
ನಾವು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು, ನಮ್ಮ ಕುಕ್ಕರಲ್ಲಂತೂ ಒಂದು ವಿಷಲ್ಗೆ ಆಗಿಬಿಡುತ್ತೆ. ಮತ್ತು ರೈಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ಎಮ್ಮಿ ಪನ್ನೀರ್ ಪಲಾವ್ ಅಂತೂ ರೆಡಿ ಆಯಿತು. ನಾನಂತೂ ತಿಂದ್ಬಿಟ್ಟು ಇವಾಗ ಸ್ಕೂಲ್ಗಂತೂ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಮಕ್ಕಳು ಇನ್ನೂ ಬಂದಿಲ್ಲ. ಮಕ್ಕಳೆಲ್ಲ ರೆಡಿಯಾಗಿ ಹೋಗಿದ್ದಾರಲ್ವ, ಇನ್ನು ಬಂದು ಊಟ ಮಾಡಿಕೊಂಡು ಮತ್ತೆ ಸ್ಕೂಲ್ ಹತ್ರ ಬಿಟ್ಟು ಹೋಗ್ತಾರೆ ಹಸ್ಬೆಂಡು ಡ್ಯೂಟಿಗೆ. ನಾನಂತೂ ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬಾ ವರ್ಕ್ ಪೆಂಡಿಂಗ್ ಇದೆ. ಬಟ್ ಇವತ್ತೆಲ್ಲ ಮಾಡಿದ್ರೂ ಕೂಡ ಆಗೋದಿಲ್ಲ, ನಾಳೆ ಕೂಡ ಬೇಗ ಬಂದು ಮಾಡಬೇಕಾಗತ್ತೆ. ಆ್ಯಂಡ್ ಲೆಸ್ ಟೀಚರ್ಸೇ ಬಂದಿದ್ದಾರೆ, ಅದಕ್ಕೋಸ್ಕರ ನಮ್ಗೆ ಎಷ್ಟು ಕೈಲಾದರೆ ಅಷ್ಟು ಮಾಡೋದು. ನಾವು ಟೀಚರ್ಸ್ ಎಲ್ಲ ಕೂಡ ಸೀಕ್ರೆಟ್ಸ್ ಅಂತ ಗೇಮ್ ಮಾಡಿದ್ವಿ. ಹಾಗಾಗಿ ನನಗೆ ಬಂದುಬಿಟ್ಟು ನಮ್ಮ ಗಮ್ಯ ಅವರು ಕ್ಲಾಸ್ ಟೀಚರ್ ನೇಮ್ ಬಂದಿದೆ. ಮ್ಯಾಮ್ಗೆ ಏನು ಕೊಡೋದು ಅಂತ ಯೋಚನೆ ಮಾಡಿಬಿಟ್ಟು ನಾನಿಲ್ಲಿ ಬ್ಯಾಂಗಲ್ಸ್ನ ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆರ್ಟಿಫಿಷಿಯಲ್ ಗೋಲ್ಡ್ ಬ್ಯಾಂಗಲ್ಸು ಮತ್ತು ನಾರ್ಮಲ್ ಬ್ಯಾಂಗಲ್ಸು, ನೈಲ್ ಪಾಲಿಶು ಆ್ಯಂಡ್ ಇದು ಏನಂತಾರೆ ಜಡೆಗೆ ಹಾಕೊತೀವಲ್ಲ ಅದೊಂದು. ಸೊ ಇಷ್ಟು ನನಗೆ ಏನೇನು ಇಷ್ಟ ಆಗುತ್ತೋ ಅಷ್ಟೆಲ್ಲ ಮ್ಯಾಮ್ಗೆ ಕೊಟ್ಟಿದ್ದೀನಿ. ಸೊ ಮ್ಯಾಮ್ ಖುಷಿ ಪಟ್ಟರೆ ಸಾಕು. ಇನ್ನು ಮನೆಗೆ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ಫಸ್ಟು ಟೀ ಕುಡಿದು, ಇನ್ನು ಬೆಳಗ್ಗೆ ಸಂತೆಯಿಂದ ನಾನು ಅವರೆಕಾಯಿ ತೊಗೊಬಂದಿದ್ದೆ, ಅದನ್ನೆಲ್ಲ ಸುಲಿದಿಡ್ತಾ ಇದ್ದೀನಿ. ಮತ್ತು ಸೊಪ್ಪೆಲ್ಲ ಸೋಸ್ಕೊಂಡಿರಲಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಸೊಪ್ಪೆಲ್ಲ ಸೋಸ್ಕೊಂಡು, ಆಮೇಲೆ ಇವತ್ತು ಮನೇಲಿ ಕೂಡ ಇರಲಿಲ್ವಲ್ಲ, ತುಂಬಾ ಕೆಲಸ ಆಯಿತು, ಎಲ್ಲದಲ್ಲೇ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೇಗನೆ ಮಲ್ಕೊಂಡ್ವಿ. ಯಾಕಂದರೆ ನಾಳೆ ಮಂಡೇ ಸೆಲೆಬ್ರೇಷನ್ ಇದೆ, ಬೇಗ ಎದ್ದಾಳಬೇಕು, ಅದಕ್ಕೋಸ್ಕರ. ಇನ್ನು ಮಂಡೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲರೂ ತಲೆ ಸ್ನಾನ ಮಾಡಿಬಿಟ್ಟು ಇನ್ನು ಸ್ಕೂಲ್ಗಂತೂ ಬಂದ್ವಿ. ಹಂಗೇ ಬಂದುಬಿಟ್ಟಿದ್ವಿ, ಅಂದರೆ ಏನು ಮೇಕಪ್ ಆಗಿರಲಿಲ್ಲ. ಸ್ಕೂಲ್ ಹತ್ರ ಬಂದುಬಿಟ್ಟು ಸ್ಕೂಲಲ್ಲಿ ಎಲ್ಲರೂ ಕೂಡ ಮೇಕಪ್ ಆದ್ವಿ, ಮಕ್ಕಳು ನಾನು. ಮತ್ತು ಇನ್ನು ಮಧ್ಯಾಹ್ನ ತನಕ ಎಲ್ಲ ಮುಗಿಸಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಕಳಿಸಿ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಗಿಫ್ಟ್ಸ್ ಎಲ್ಲನೂ ಒಬ್ರಿಗೊಬ್ರು ಇಸ್ಕೊತಾ ಇದ್ದೀವಿ. ಅಂದರೆ ಯಾರ್ಯಾರು ನೇಮ್ಸ್ ಬಂದಿದೆಯೋ ಅವ್ರಿಗೆ ಕೊಡಬೇಕಲ್ಲ, ಹಾಗೆ ಅಂದರೆ ಎಲ್ಲ ಗಿಫ್ಟ್ಸು ಅಲ್ಲಿ ಇಟ್ಟಿದ್ವಿ. ಒಬ್ಬೊಬ್ಬರೇ ತೊಗೊಂಬಂದ್ಬಿಟ್ಟು ಯಾರು ನೇಮ್ ಬಂದಿರ್ಬೋದು ಹೇಳಿ ಗೆಸ್ ಮಾಡಿ ಅಂತ ಕೇಳಿದಾಗ ಸ್ವಲ್ಪ ನೇಮ್ಸ್ ಹೇಳ್ತಾರಲ್ವ ಟೀಚರ್ಸ್ ಎಲ್ಲ, ಎಸ್ ಆರ್ ನೋ ಅಂತ ಹೇಳಿ ಫೈನಲಿ ಯಾರ ಹೆಸ್ರಲ್ಲಿ ಬಂದಿರುತ್ತೋ ಅವ್ರಿಗೆ ಗಿಫ್ಟ್ನ ಕೊಡೋದು. ಸೊ ಈ ಥರ ಆಯಿತು ಸೀಕ್ರೆಟ್ಸ್ ಅಂತ ಗಿಫ್ಟು. ಇನ್ನು ಎಲ್ಲರೂ ಗಿಫ್ಟ್ಸ್ನ ತೊಗೊಂಡು ಫುಲ್ ಖುಷಿಯಿಂದ ಎಲ್ಲರೂ ಕೂತ್ಕೊಂಡು ಓಪನ್ ಮಾಡ್ತಾಯಿದ್ರು. ನನಗಿದು ಬಂದಿದೆ ಅಂತ ಹೇಳಿ. ಗೊತ್ತಲ್ಲ, ಹೆಣ್ಮಕ್ಳು ಅಂದ್ರೇ ಒಂಥರ ಎಕ್ಸೈಟ್ಮೆಂಟು, ಸರ್ಪ್ರೈಸ್ಗೆಲ್ಲ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳಿ. ಇನ್ನು ಫೈನಲಿ ನಾನಂತೂ ಫೋಟೋಸ್ ವೀಡಿಯೋಸ್ ಏನೂ ತೊಗೊಂಡೇ ಇರಲಿಲ್ಲ. ಇವಾಗ ಲಾಸ್ಟಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊತಾ ಇದ್ದೀನಿ, ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ರಿಯಲಿ ಫ್ರೆಂಡ್ಸ್ ಮಿನಿಮಮ್ 10 to 15 ಡೇಸಿಂದ ಕಷ್ಟಪಟ್ಟಿರೋದು ಎಲ್ಲರೂ ಕೂಡ. ಫೈನಲಿ ಈ ಥರ ಔಟ್ಪುಟ್ ಬಂದಿರೋದು. ಈವನ್ ಸಂಡೇ ನಾವು ಹೋದರೂ ಕೂಡ ಅವತ್ತು ಕೆಲಸನೇ ಆಗಲಿಲ್ಲ ತುಂಬಾ. ಮತ್ತು ಸಂಡೇ ನೈಟೆಲ್ಲನೂ ಕೂಡ ವರ್ಕ್ ಮಾಡಿದ್ದಾರೆ, ಈವೆಂಟ್ ಡೈರೆಕ್ಟರ್ ಸರ್ ಕೂಡ ವರ್ಕ್ ಮಾಡಿದ್ದಾರೆ. ಫೈನಲಿ ಈವೆಂಟ್ ಅಂತೂ ಸಕ್ಸಸ್ಫುಲ್ ಆಯಿತು, ಸಖತ್ ಇಷ್ಟ ಆಯಿತು. ಪೇರೆಂಟ್ಸ್ ಎಲ್ಲ ಫುಲ್ ಹ್ಯಾಪಿ ಆ್ಯಂಡ್ ನಾವೆಲ್ಲ ಕೂಡ ಫುಲ್ ಹ್ಯಾಪಿ. ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗಂತೂ ಬಂದ್ವಿ ಫ್ರೆಂಡ್ಸ್. To lovable Malathi ma'am, you are my biggest role model, not only to me, everyone taking you as a role model. You are so kindful and patient. I want to learn more things from you. I am loving you very much, Malathi ma'am. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ನಮ್ಮ ಟೀ ಅಂತೂ ರೆಡಿ ಆಗಿದೆ. ಸೊ ಟೀ ಕುಡಿದು ಇವಾಗ ಸ್ಕೇಟಿಂಗ್ ಕ್ಲಾಸ್ಗಂತೂ ಹೋಗಬೇಕು. 4:30 ಆಗಿದೆ ಟೈಮು. ಮತ್ತೆ ಮನೆಗೆ ಬಂದು ಮನೇಲೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಟೀ ಕುಡಿದು ಇವಾಗಂತೂ ಮತ್ತೆ ಸ್ಕೇಟಿಂಗ್ ಕ್ಲಾಸ್ಗಂತೂ ನಮ್ಮ ಮಗುನ ಕರ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಬ್ರೇಕು ವೀಡಿಯೋ ತೆಗಿತಾ ಇದ್ದೀನಿ. ಹಾಯ್ ಮಾಡು. 5:15 ಅಪ್ಪ ಬರುತ್ತೆ, ಹೋಗು 5 ನಿಮಿಷ ಹೋಗು. My daughter Gavya. ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ ಪ್ಲೀಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ ಬಾಯ್ ಬಾಯ್, ಟೇಕ್ ಕೇರ್.